ದಿನಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಪಂಜಾಬ್ನ ಆದಂಪುರ ಏರ್ ಬೇಸ್ಗೆ ಭೇಟಿ ಕೊಟ್ಟರು. ವಾಯುಸೇನೆಯ ಸಿಬ್ಬಂದಿಯನ್ನ ಆಪರೇಷನ್ ಸಿಂಧೂರದಲ್ಲಿ ಭಾಗವಹಿಸಿದ್ದ ಪೈಲಟ್ಗಳನ್ನ ಅಭಿನಂದಿಸಿದರು, ಬೆನ್ನು ಚಪ್ಪರಿಸಿದರು. ಅವರೊಂದಿಗೆ ಧ್ವನಿಗೂಡಿಸಿ ಬೋಲೋ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಘೋಷಣೆಗಳನ್ನು ಕೂಗಿದರು. ಇವತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ರೀನಗರ ಸೇನಾ ಹೆಡ್ ಕ್ವಾರ್ಟರ್ಸ್ಗೆ ಭೇಟಿ ಕೊಟ್ಟರು. ಉದ್ದೇಶ ಎರಡು ಒಂದೇ. ಪ್ರಧಾನಮಂತ್ರಿಗಳ ಭೇಟಿಯದ್ದು, ರಕ್ಷಣಾ ಸಚಿವರ ಭೇಟಿಯದ್ದು, ಎರಡು ಉದ್ದೇಶ ಒಂದೇ. ಸೈನಿಕರನ್ನ ಹುರಿದುಂಬಿಸುವುದು, ಅಭಿನಂದಿಸುವುದು. ಶ್ರೀನಗರ ಸೇನಾ ಹೆಡ್ ಕ್ವಾರ್ಟರ್ಸ್ನ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ದಾಳಿ ನಡೆಸಿತ್ತು. ಅಲ್ಲಿಗೆ ಭೇಟಿ ಕೊಟ್ಟರು ರಾಜನಾಥ್ ಸಿಂಗ್, ನಮ್ಮ ರಕ್ಷಣಾ ಸಚಿವರು. ಭಾರತ ಆರಂಭಿಸಿದ ಆಪರೇಷನ್ ಸಿಂಧೂರಕ್ಕೆ ಪ್ರತೀಕಾರವಾಗಿ ಪಾಕಿಸ್ತಾನ ಸಿಡಿಸಿದ ಶೆಲ್ಗಳ ಅವಶೇಷಗಳನ್ನು ರಕ್ಷಣಾ ಸಚಿವರು ಪರಿಶೀಲಿಸಿದರು. ಶ್ರೀನಗರ ಸೇನಾ ನೆಲೆಯಲ್ಲೇ ನಿಂತು ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟರು. ಭಯೋತ್ಪಾದನೆಯನ್ನ ಕಿತ್ತಾಕೋದು ಭಾರತದ ಪ್ರತಿಜ್ಞೆ ಅಂದರು. ಪಾಕಿಸ್ತಾನದಂಥ ಬೇಜವಾಬ್ದಾರಿ ರಾಕ್ಷಸ ರಾಷ್ಟ್ರದ ಕೈಯಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳ ಸುರಕ್ಷಿತವಾಗಿದೆಯಾ? ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಯವರು ಪಾಕಿಸ್ತಾನದ ಅಣ್ವಸ್ತ್ರಗಳ ಮೇಲ್ವಿಚಾರಣೆ ಮಾಡಬೇಕು. ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರ ಮಾತಿದು. राजनाथ सिंह आज जम्मू कश्मीर के दौरे पर हैं। रक्षा मंत्री ने श्रीनगर स्थित बादामी बाग छावनी में गिराए गए पाकिस्तानी गोलीबारी के अवशेषों ಆಪರೇಷನ್ ಸಿಂಧೂರಕ್ಕೆ ಪ್ರತಿಕ್ರಿಯೆಯಾಗಿ ಪಾಕಿಸ್ತಾನ ಸಿಡಿಸಿದ ಶೆಲ್ಗಳ ಅವಶೇಷಗಳನ್ನು ರಕ್ಷಣಾ ಸಚಿವರ ಪರಿಶೀಲಿಸಿದರು. ಒಬ್ಬೊಬ್ಬರೇ ಯೋಧರ ಕೈ ಕುಲುಕಿ ಶಭಾಷ್ ಅಂದರು. भारत माता की भारत माता की बहुत अच्छी है। भारत माता की भारत माता की बहुत अच्छी है। आज आतंकवाद के खिलाफ भारत की प्रतिज्ञा कितनी कठोर है इसका पता इसी बात से चलता है कि हमने उनके न्यूक्लियर ब्लैकमेल की भी परवाह नहीं की है। पूरी दुनिया ने देखा है कि कैसे गैर जिम्मेदाराना तरीके से पाकिस्तान द्वारा भारत को अनेक बार एटमी धमकियां दी गई हैं। आज श्रीनगर की धरती से मैं पूरी दुनिया के सामने यह सवाल उठाना चाहता हूं कि क्या ऐसे गैर जिम्मेदार और रोग नेशन के हाथों में परमाणु हथियार सुरक्षित हैं? मैं दुनिया के सामने यह सवाल खड़ा करना चाहता हूं। मैं मानता हूं कि पाकिस्तान के एटमी हथियारों को IAEA इंटरनेशनल एटॉमिक एनर्जी एजेंसी की निगरानी में लिया जाना चाहिए। मैं ये कहना चाहूंगा और साफ तौर पर कहना चाहूंगा, साथियों, हमारी सेनाओं हमारी सीमाओं पर अपनी मातृभूमि की रक्षा के लिए ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ।